ಈ ದಿನ ಭಾಳ ವಿಶೇಷವಾಗಿ ಈ ರಾಜ್ಯದ ಜನತೆಗೆ ನಾನು ಈ ಮಾಧ್ಯಮದ ಮುಖಾಂತರ ಭಾಳ ಗಂಭೀರವಾದಂಥ ವಿಚಾರವನ್ನು ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ. ಆ್ಯಕ್ಚುಲಿ ರಾತ್ರಿ ನಾನು ಬೆಳಗ್ಗೆ ಪ್ರೆಸ್ ಮೀಟ್ ಕರೆದು ನಾನು ಮಾಧ್ಯಮದ ಮುಂದೆ ಬಂದು ಸವಿಸ್ತಾರವಾಗಿ ನಾನು ಕೆಲವು ವಿಚಾರಗಳನ್ನ ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ. ಯಾವ ವಿಚಾರವಾಗಿ ಅಂತಂದರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂಥ ಪವರ್ ಟಿವಿಯಲ್ಲಿ ಸನ್ಮಾನ್ಯ ಶ್ರೀ ರಾಕೇಶ್ ಶೆಟ್ಟಿಯವರು ಒಬ್ಬ ಸಂತ್ರಸ್ತ ಮಹಿಳೆ ಅಂತ ಹೇಳಿ ಆಕೆಯನ್ನು ಕರ್ಕೊಬಂದು ಏನು ಗೌಡ್ರೆ ಇದು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ, ದೇವರಾಜೇಗೌಡರ ರಾಸಲೀಲೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನನ್ನ ತೇಜೋವಧೆ ಮಾಡುವಂಥ ಒಂದು ಏನು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಈ ದಿನ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಈ ಮಾಧ್ಯಮದ ಮುಂದೆ ಬಂದಿದ್ದೀನಿ. ನಾನಲ್ಲಿ ಬಂಧುಗಳೇ, ಈಕೆ ಹೆಸರು ಜ್ಯೋತಿ ಅಂತೇಳಿ, ಈಕೆ ಹೊಳೆನರಸೀಪುರ ಪಟ್ಟಣದಲ್ಲಿ ವಾಸವಾಗಿದ್ದಾಳೆ ಅಂತ ಈಗ ತಾನೇ ನಮಗೆ ಗೊತ್ತಾಗಿದೆ. ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂತಂದರೆ, ಪ್ರತಿಯೊಂದು ಮಾಧ್ಯಮದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಟೈಟ್ಲನ್ನು ಕೊಡ್ತಾ ಇದ್ದಾರೆ. ಇವತ್ತು ದೇವರಾಜೇಗೌಡರ ಕಾಮಲೀಲೆ, ದೇವರಾಜೇಗೌಡರ ಕಾಮಕ್ರೀಡೆ, ಏನು ಬೇಕಾದ ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲವು ಟೈಟಲನ್ನು ಕೊಟ್ಕೊಂಡು ಈ ಒಂದು ಸ್ಟೋರಿಯನ್ನು ಬಿತ್ತರ ಮಾಡ್ತಿದ್ದಾರೆ. ಇಲ್ಲಿ ಯಾಕೆ ಈ ವಿಚಾರವ ಬರ್ತು ಅಂತಂದರೆ, ನನ್ನ ಹೋರಾಟ ಸಮಾಜದ ಪರವಾಗಿ, ನೊಂದವರ ಪರವಾಗಿ, ಶೋಷಿತರ ಪರವಾಗಿ ಮತ್ತು ಈ ಗೂಂಡಾ ರಾಜಕೀಯ, ದೌರ್ಜನ್ಯ, ಈ ಗೂಂಡಾಗಿರಿಯ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ. ನೀವೆಲ್ಲ ನೋಡಿದ್ದೀರಲ್ಲಿ. ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ಗೆ, ಅದರಲ್ಲೂ ವಿಶೇಷವಾಗಿ ಆ ಪೆನ್ ಡ್ರೈವ್ನ ಯಾರು ಹಂಚಿಕೆ ಮಾಡಿರೋ ಅನ್ನೋ ವಿಚಾರವನ್ನು ನಾನು ಬಿಗಿಯಾಗಿ ನಾನು ಪಟ್ಟಿಡಿದು ಕುಳಿತಿರೋದ್ರಿಂದ ಇವತ್ತು ಆ ಕೇಸಿಗೆ ಒಂದು ತಿರುವು ಕಂಡಿದೆ. ಇಲ್ಲಿ ಕಾರಣ ಏನು ಅಂದರೆ, ಇದುವರೆಗೂ ಕೂಡ ಅಂದರೆ ಪ್ರಜ್ವಲ್ ರೇವಣ್ಣನ ಪ್ರಕರಣಕ್ಕಿಂತಲೂ ಮೊದಲು ಆದಂಥ FIR ಇದುವರೆಗೂ ಕೂಡ ಸರ್ಕಾರ SITಗೆ ವರ್ಗಾವಣೆಯನ್ನು ಮಾಡುತ್ತಿಲ್ಲ. ನಾನು ಹಲವಾರು ಮಾಧ್ಯಮದಲ್ಲಿ ಕುಳಿತು ಹೋರಾಟವನ್ನು ಮಾಡಿ ನಾನು ಹೈಕೋರ್ಟಲ್ಲಿ ಕೇಸ್ ಹಾಕ್ತೀನಿ, SIT ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಹೇಳಿದ ನಂತರ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಇವತ್ತು ಆ ಒಂದು ಪ್ರಕರಣವನ್ನು ಇವತ್ತು SITಗೆ ತೆಗೆದುಕೊಂಡಿದೆ. ಅಲ್ಲಿ ಆ ಕೇಸಿನಲ್ಲಿ ದೇವರಾಜೇಗೌಡರನ್ನ ಆರೋಪಿ ಮಾಡಬೇಕು ಅಂತೇಳಿ ಇಡೀ ಸರ್ಕಾರದ ಸಂಪುಟ ಸಚಿವರು ಸಮೇತವಾಗಿ ಇಡೀ ಸರ್ಕಾರದ ಒಂದು ಸಿಸ್ಟಮ್ ಇವತ್ತು ನನ್ನ ಪರವಾಗಿ, ನನ್ನ ವಿರುದ್ಧವಾಗಿ ನಿಂತಿದೆ. ಅಲ್ಲಿ ಇದಕ್ಕೆ ಕೌಂಟರ್ ಆಗಿ ನಾನೊಬ್ಬ ನಿರ್ದೋಷಿ, ನಾನಲ್ಲಿ ಯಾರು ಅಪರಾಧಿಗಳು, ಯಾರು ಆರೋಪಿಗಳು ಅಂತೇಳಿ ಸಂಪೂರ್ಣವಾಗಿ ಸುದೀರ್ಘವಾಗಿ ಎಳೆಯಾಗಿ ಈ ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ನಾನಲ್ಲಿ. ಕಾರಣ ಯಾಕೆ ಅಂತಂದರೆ, ಈ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದು ಯಾರು ಅಂತೇಳಿ ಈ ಜಗತ್ತಿಗೆ ಗೊತ್ತಾಗಿದೆ. ಇಲ್ಲಿ ಇದರಲ್ಲಿ ಸರ್ಕಾರದ ಪಾತ್ರ ಎಂದು ಗೊತ್ತಾಗಿದೆ. ಇಲ್ಲಿ ಸರ್ಕಾರದ ಪ್ರಮುಖ ನಾಯಕರ ಪಾತ್ರ ಅಂತ ಎಲ್ಲ ಜಗತ್ತಿಗೆ ಗೊತ್ತಾಗಿದೆ. ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ, ನನ್ನ ಮೇಲೆ ಒಂದು ಅತ್ಯಾಚಾರ ಪ್ರಯತ್ನ ಆರೋಪವನ್ನು ಮಾಡಿ ಬಂದು ಸಂತ್ರಸ್ತ ಮಹಿಳೆ ಅಂತ ಏನು ಬಂದು ಕುಳಿತಿದ್ದಾಳೆ, ನಮಗೆಲ್ಲ ಗೊತ್ತಿರಲಿ, ಆಕೆ ಸಂತ್ರಸ್ತ ಮಹಿಳೆ ಅಲ್ಲ. ಅವಳು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮತ್ತು ಬ್ಲ್ಯಾಕ್ ಮೇಲ್ ಪ್ರಕರಣದಲ್ಲಿ A1 ಆರೋಪಿ ಮತ್ತು ಅವಳ ಗಂಡ ಧರ್ಮೇಂದ್ರ ಅಂತ ಹೇಳ್ಕೊಂಡಿದ್ದಾನಲ್ಲ, ಅವನು ಅದೇ ಪ್ರಕರಣದಲ್ಲಿ A2 ಆರೋಪಿ. ಇವರು ನನ್ನ ಕಚೇರಿಗೆ, ನಾನು ಬೆಂಗಳೂರಿನಲ್ಲಿದ್ದಾಗ ನಾನು ಹೊಳೆನರಸೀಪುರದಲ್ಲಿ ನನ್ನ ಕಚೇರಿಗೆ ನನ್ನ ಸಿಬ್ಬಂದಿ ಹತ್ರ ಬಂದು, ಪ್ರಜ್ವಲ್ ರೇವಣ್ಣವರು ನಮ್ಮ ಜಮೀನಿಗೆ ಖಾತೆ ಮಾಡಿಕೊಡೋ ವಿಚಾರದಲ್ಲಿ ಅಬ್ಜೆಕ್ಷನ್ ಮಾಡ್ತಿದ್ರೆ ಮಾಡಿಕೊಡ್ತಾ ಇಲ್ಲ ಅಂತಂತೇಳಿ ಕೆಲವು ತಿಂಗಳುಗಳ ಹಿಂದೆ ಬಂದು ನಮ್ಮ ಕಚೇರಿಯಲ್ಲಿ ನಂಬರ್ನ ತೊಗೊಳ್ತಾರೆ, ಮಾತನಾಡ್ತಾರೆ. ಅಲ್ಲಿ ಮಾತನಾಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಹತ್ರ ನನ್ನ ನಂಬರ್ ತೊಗೊಂಡಲ್ಲಿ ವಾಟ್ಸಪ್ಗೆ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅಂತೇಳಿ ನನ್ನ ನಂಬರ್ ಪಡ್ಕೊಂಡು ಕೆಲವು ವಿಚಾರಗಳನ್ನು ನನ್ನ ಜೊತೆ ಮಾತನಾಡ್ತಾರೆ. ಅಲ್ಲಿ ಅದು ಒಂದೊಂದೇ ಆಡಿಯೋನ ರಿಲೀಸ್ ಮಾಡ್ತೀನಿ ನಾನು. ಈಗ ಅಲ್ಲಿ ಈಕೆ AC ಕಚೇರಿಯಲ್ಲಿ ನನಗೆ ಕೆಲಸ ಆಗಬೇಕು, ಕೆಲಸ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸುಮಾರು 8-10 ಬಾರಿ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ. ಆಗ ನಾನು ಹೇಳಿದ ಹೋಗಮ್ಮನ್ನು ಕೂಡ, ಇವಳು ಗುರಿ ಏನು ಅಂತಂದರೆ ಅಲ್ಲಿ AC ಆಫೀಸಿಗೆ ಕೆಲಸ ಮಾಡಬೇಕನ್ನೋ ಉದ್ದೇಶ ಅಲ್ಲ, ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನೋದೇ ಅವಳ ಉದ್ದೇಶ ಇರ್ತದೆ. ಅಲ್ಲಿ ಹಲವಾರು ಬಾರಿ ನಾನು ಹೇಳಿದ್ರು ಕೂಡ ಅವಳು AC ಕಚೇರಿಗೆ ಹೋಗ್ತಾಳೆ ಬರ್ತಾಳೆ. ಇದು ಇವಳು ಉದ್ದೇಶ ಏನು ಅಂತಂದರೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನನ್ನ ಟ್ರ್ಯಾಪ್ ಮಾಡಬೇಕು, ನನ್ನ ಸಿಗಾಕ್ಸ್ಬೇಕು. ಇವಳದು ಸುಮಾರು 5-6 ತಿಂಗಳಿಂದ ನನ್ನ ಕಚೇರಿಗೆ ಬರೋದು ಹೋಗೋದು, ನನ್ನ ಚಲನವಲನಗಳು ಅಬ್ಸರ್ವ್ ಮಾಡೋದು ಇದೆ. ಇವಳ ಗ್ಯಾಂಗಿನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತೇಳಿ ಈಗಾಗಲೇ ಗೊತ್ತಾಗಿದ್ರೆ ಅದನ್ನು ನಾನು ಬಹಿರಂಗಪಡಿಸ್ತೀನಿ. ನಾನಿಲ್ಲಿ ಈಕೆ AC ಕಚೇರಿಗೆ ಬಂದು ಅವಳ ಕೆಲಸವನ್ನು ಯಾವ ಮಾಡಿಕೊಡ್ಲಿ ಅಂತ ನಾನೇ ಖುದ್ದಾಗಿ ಮಾಡಿ ಹೇಳ್ತೀನಿ ಬಿಡಮ್ಮ ಅಂತ ಹೇಳಿದ ನಂತರ ಅಲ್ಲಿ ನಾನು ಬಂದು ಕಚೇರಿಗೆ ಬಂದು ಸಣ್ಣ ಕೆಲಸ ಅದು, ಸರ್ ನೀವು ಯಾಕೆ ಬರೋಕ್ಕೆ ಹೋದೆ, ನಾವಲ್ಲಿ ನಾನು ಮಾಡಿಕೊಡು ಅಂತ ಹೇಳಿದ ಸಿಬ್ಬಂದಿಗಳು ವಿತಿನ್ ಸೆಕೆಂಡಲ್ಲಿ ಕೆಲಸವನ್ನು ಮಾಡಿಕೊಟ್ರು. ಆಗ ಏನು ಹೇಳಿದರು ಅಂತಂದರೆ, ಸರ್ ಈಕೆ ಬಂದೇ ಇಲ್ಲ ನಮ್ಮ ಕಚೇರಿಗೆ ಅಂತ. ನನಗೆ ಆಗ ಅನುಮಾನ ಪ್ರಾರಂಭ ಆಯಿತು. ಅಲ್ಲಿ ತದನಂತರ
ಕೆಲಸ ಮುಗಿಸಿ ಹೊರಗೆ ಮೆಟ್ಲಿದ್ದು ಕೆಳಗೆ ಬರ್ಬೇಕಾದ್ರೆ ನನ್ನ ಹತ್ರ ಸೆಲ್ಫಿ ತೊಗೊಳಕ್ಕೆ ಬಂದ್ಲು ಅವಳಲ್ಲಿ. ಸೆಲ್ಫಿ ತೊಗೊಳಕ್ಕೆ ಬಂದಾಗ ನಮ್ಮ ಗನ್ಮ್ಯಾನು ಮತ್ತು ನನ್ನ ಆಪ್ತ ಸಹಾಯಕರು ಮತ್ತು ಡ್ರೈವರ್ಗಳೆಲ್ಲರಲ್ಲಿ ಸೆಲ್ಫಿ ಬೇಕಾಗಿಲ್ಲ ಲೇಡೀಸ್ ಜೊತೆ ನೀವು ಫೋಟೋ ತೊಗೊಳ್ಳಿ ಅಂತ ಎಮ್ಮಂಗೆ ಅವಳು ಫೋಟೋ ಹಿಡಿದು ಮೊಬೈಲ್ನಾಗ ಇಸ್ಕೊಂಡು ಆತನ ಗಂಡ ಅಂತ ಹೇಳ್ಕೊಂಡು ಧರ್ಮೇಂದ್ರ ಅಂತ ಹೇಳ್ಕೊಂಡಲ್ಲ, ಆತನ ಗಂಡ ಫೋಟೋವನ್ನು ತೆಗಿತಾನೆ. ಆದರೆ ಗಂಡ ಅಲ್ಲ ಅವನಲ್ಲಿ, ಆಕೆಗೆ ಇರುವಂಥ ಅನೈತಿಕ ಸಂಬಂಧ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಆಕೆ ದೂರಿನಲ್ಲಿ ಒಂದು ಕಂಪ್ಲೇಂಟನ್ನು ಬರೆದಿದ್ದಾಳೆ. ಅಲ್ಲಿ ಏನಂತ ಬರೆದಿದ್ದಾಳೆ, ಸಂತ್ರಸ್ತ ಮಹಿಳೆ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತೇಳಿ. ಕಾರಣ ಮುಂದಕ್ಕೆ ಬರ್ತೀನಿ ನಾನಲ್ಲಿ. ಇದಾದ ನಂತರ ನನಗೆ 9ನೇ ತಾರೀಕು ಫೆಬ್ರವರಿ 9ನೇ ತಾರೀಕು ನನಗೆ ರಾತ್ರಿ 11:35 ಒಂದು ವಿಡಿಯೋ ಕಾಲ್ ಮಾಡ್ತಾಳೆ ಇವಳಲ್ಲಿ. ಇದು ರಾಜ್ಯದ ಜನತೆಯನ್ನು ಭಾಳ ವಿಶೇಷ ಗಮನಿಸಬೇಕಾದಂಥ ವಿಚಾರ. ಆಕೆ ಏನು ಹೇಳಿದಾಳೆ, ನಾನು ಪದೇ ಅವಳಿಗೆ ಫೋನ್ ಮಾಡ್ತಾ ಇದ್ದೆ, ಪದೇ ವಿಡಿಯೋ ಕಾಲ್ ಮಾಡ್ತಾ ಇದ್ದೆ, ಪದೇ ವಿಡಿಯೋ ಕಾಲ್ ಮಾಡಿ ಅವಳು ಬಟ್ಟೆ ಬಿಚ್ಚು ಅಂತ ಹೇಳ್ತಿದ್ದಾಳಲ್ಲ. ನಾನು ನನ್ನ ಫೋನನ್ನು ಇವತ್ತು ನಾಗರಿಕರ ಮುಂದೆ ಇಡ್ತೀನಿ. ನನ್ನ ಮೊಬೈಲಿಂದ ಅವಳಿಗೆ ಔಟ್ ಗೋಯಿಂಗ್ ಕಾಲ್, ವಾಟ್ಸಪ್ ಕಾಲ್ ಹೋಗಿದೆಯಾ ಚೆಕ್ ಮಾಡಲಿ, ಇದು ರೆಗ್ಯುಲರ್ ಕಾಲ್ ನನ್ನಿಂದ ಹೋಗಿದೆಯಾ ಅಂತ ಚೆಕ್ ಮಾಡಲಿ ಇಲ್ಲಿ. ಈಗ ನಾನು ಅದನ್ನು ಬಿಡುಗಡೆ ಮಾಡ್ತೀನಿ. ನಾನಿಲ್ಲಿ ಆಕೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನಗೆ ಆಯ್ ಅಂತ ಕೈಯಿಂಗ್ ಅಂತೇಳಿ ಅಲ್ಲಿ ನನಗೆ ಕೋಪ ಬರ್ತದಲ್ಲಿ. ಇಷ್ಟೊತ್ತಿನ ರಾತ್ರಿಯಲ್ಲಿ ಫೋನ್ ಮಾಡಿ ಹೆಣ್ಣುಮಗಳು ನನಗೆ ಆಯ್ ಅಂತಿದ್ದಾಳ ಅಂತೇಳಿ. ಆಗ ನಾನು ಫೋನ್ ಬೈದು ಕಟ್ ಮಾಡ್ತೀನಿ, ಅಲ್ಲಿ ಕಟ್ ಆಗ್ತದಲ್ಲಿ. ತದನಂತರ ಆ ಸಂದರ್ಭದಲ್ಲಿ ಒಂದು ಘಟನೆ ಆಗ್ತದಲ್ಲಿ ಆ ಫೋನ್ನಲ್ಲಿ ಆಯ್ ಅಂತ ಕೈ ಅಂದಾಗ ಅಲ್ಲಿ ವಿತಿನ್ ಸೆಕೆಂಡಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡ್ತಾಳೆ. ಅಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡಿದಾಗ ಇಬ್ಬರು ಹೆಣ್ಣು ಮಕ್ಕಳು ಅಂತಂದರೆ ಒಂದು 22-23 ವರ್ಷದ ಭಾಳ ಸುಂದರವಾಗಿ ರಾಜ್ಯ ಜನತೆಗೆ ಈಗಾಗಲೇ ಭಾಳ ಅಶ್ಲೀಲವಾದಂಥ ಪದಗಳನ್ನು ಉಪಯೋಗಿಸ್ಕೊಂಡು ಇವರು ಟಿ ವಿಯಲ್ಲಿ ಬಿತ್ತರಾಗ್ತಾ ಇದೆ. ಇಲ್ಲಿ ನಾನು ಆಕೆ ಕಂಪ್ಲೇಂಟ್ನಲ್ಲಿ ಒಂದು ಉಲ್ಲೇಖವನ್ನು ಮಾಡಿದ್ದಾಳೆ. ಅಲ್ಲಿ ಕಾರಿನಲ್ಲಿ ಎಲ್ಲಿ ಬೇಕಲ್ಲೆಲ್ಲ ಕರ್ಕೊಂಡವರು ಅಂತೇಳಿ. ಅದಕ್ಕೆ ಮುಂಚಿತವಾಗಿ ನಾನು ಭಾಳ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತೀನಿ. ನಾನು ಈ ಒಂದು ಘಟನೆ ನಡೀತಲ್ಲ, ಯಾಕೆ ಇವಳು ಯಾರು ಇರ್ಬೋದು ಅಂತೇಳಿ ನನ್ನ ಆಫೀಸ್ CC ಕ್ಯಾಮ್ರಾವನ್ನು ಚೆಕ್ ಮಾಡಿಸಿದಾಗ ನನ್ನ ಅಸಿಸ್ಟೆಂಟ್ ಚೆಕ್ ಮಾಡಿದಾಗ ಬೀರು ಕೆಳಗಡೆ ಒಂದು ವಸ್ತು ಇರ್ತದೆ. ಇಲ್ಲಿ ಆ ವಸ್ತು ಅಂತ ಅಂದರೆ ಒಂದು ಕುಡಿಕೆ ಮಡಿಕೆ, ಅದಕ್ಕೊಂದು ಮಂತ್ರವಾದಿ ಮಾಡಿರೋಂಥ ತಾಯ್ತಗಳು ಎಲ್ಲ ಇರ್ತಾವಲ್ಲಿ, ವಾಮಾಚಾರ ಮಾಡಿರೋಂಥ ಒಂದು ವಸ್ತು ಸಿಗ್ತದಲ್ಲಿ. ಅದನ್ನು ನಾವು ಯಾರು ತಂದಿಟ್ಟು ಅಂತ CC ಕ್ಯಾಮ್ರಾವನ್ನು ಚೆಕ್ ಮಾಡಿ ನೋಡಿದಾಗ ಈ ಕಚೇರಿಗೆ ಬಂದು ನಮ್ಮ ಕಚೇರಿಯಲ್ಲಿ ಇಟ್ಟಿರುವಂಥ ವಿಚಾರಗಳು ನಮ್ಮ ಬೆಳಕಿಗೆ ಬರ್ತದಲ್ಲಿ. ಇದಾದ ನಂತರ ಅವಳು 26/12/2023 ನಾನು ನನ್ನ ಕಚೇರಿಯಲ್ಲಿ ಸಿಬ್ಬಂದಿಗಳನ್ನ ಕರೆದು, ನನ್ನ ಕಾರ್ಯಕರ್ತ ಕರೆದು ನಾವು ಮೀಟಿಂಗ್ ಮಾಡಬೇಕಾದಲ್ಲಿ ಇವಳು ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೇಳಿ ಒಂದು ಪ್ರಸಾದ ಅಂತೇಳಿ ಕುಂಕುಮ ತಂದು ಹಣೆಗೆ ಇಡ್ತಾಳೆ. ಅಲ್ಲಿ ಕೈ ಕೊಡಲ್ಲ ಅವಳೇ ವಾಲಂಟ್ರಿ ಬಂದು ನನಗೆ ಹಣೆಗೆ ಇಡ್ತಾಳೆ ಅಲ್ಲಿ ಆಫೀಸ್ ರೂಮಿಗೆ ಬಂದು. ಯಾಕೆಂದರೆ ನಾವು ಕೇಳ್ತೀವಲ್ಲಿ, ಏನಮ್ಮ ಎಲ್ಲೋಗಿದ್ದು ಇಷ್ಟೆಲ್ಲ ಡ್ರೆಸ್ಸ ಬಂದಿದೆ ಅಂತ ಅಂದಾಗ ಗಂಡ ಅಂತೇಳಿ ಇಬ್ಬರಿಗೆ 2 ಹೆಣ್ಮಕ್ಳು ಇರ್ತಾವಲ್ಲಿ, ಅವರೆಲ್ಲ ಕರ್ಕೊಬತ್ತಾಳೆ. ಅಲ್ಲಿ ಏನೋ ಕಾರ್ಯಕರ್ತರು ಬಂದಾರಲ್ಲ ಅಂತೇಳಿ ಭಾವನೆಯಿಂದ ನಾನಲ್ಲಿ ಅವಳಿಗೆ ಹಣೆಗೆ ಇಟ್ಟಾಗ ಅಲ್ಲಿ ನನ್ನಲ್ಲಿ ಬೇರೆ ಥರ ಭಾವನೆಗಳು ಕ್ರಿಯೇಟ್ ಆಗ್ತದಲ್ಲಿ. ನನಗೆ 2-3 ಸೆಕೆಂಡ್ ನನಗೆ ತಲೆ ತಿರುಗಿ ಬರ್ತದಲ್ಲಿ. ನನಗೆ BP ಇರೋದ್ರಿಂದ ನಾನು ಅದನ್ನು ಏನೋ ನನ್ನ ಪ್ರಾಬ್ಲಮ್ಸ್ ನನಗೆ ಹಣೆಗೆ ಪ್ರಸಾದ ಇಟ್ಟ ತಕ್ಷಣ ಅಲ್ಲಿ 1 ಸೆಕೆಂಡ್ ಕೂಡ ಅವಳು ಅಲ್ಲಿ ಉಳಿಯಲ್ಲ, ಅಲ್ಲಿಂದ ಕಾಣೆ ಆಗ್ತಾಳೆ. ಅಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ ಇದು. ಇದಾದ ನಂತರ ನಾನು ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ತದನಂತರ ನನ್ನ ಸೀನಿಯರ್ಗೆ ಅವರು ಕಾಲು ಕೂಡ ಅವರಿಗೆ ಸ್ವಾಧೀನ ಸ್ವಲ್ಪ ಕಷ್ಟ ಆಗ್ತದಲ್ಲಿ, ಅಂದರೆ ನನ್ನ ವಕೀಲರಿಗೂ ಕೂಡ ಅಲ್ಲಿ. ಸೊ ಇದೇನೋ ವಾಮಾಚಾರ ಆಗಿರ್ಬೋದು ಅಂತ ಹೇಳಿ ನಾನು ಹಲವಾರು ಕಡೆ ಪಂಡಿತರನ್ನ ಜ್ಯೋತಿಷಿಗಳನ್ನ ಕೇಳಿದಾಗಲ್ಲಿ ನಿಮ್ಮ ಮನೆಗೆ ನಿಮ್ಮ ಮೇಲೆ ವಾಮಾಚಾರ ಆಗಿದೆ, ಸ್ತ್ರೀ ವಶೀಕರಣ ವಾಮಾಚಾರವಾಗಿದೆ ಅನ್ನೋ ಒಂದು ವಿಚಾರ ಬರ್ತದೆ. ಅಲ್ಲಿ ಸ್ತ್ರೀ ವ್ಯಾಮೋಹ ವಶೀಕರಣ ವಾಮಾಚಾರ ಅಂತೇಳಿ ನಾನು ಕೆಲವು ಪಂಡಿತರು ಹೇಳಿದ್ರಲ್ಲಿ. ಇದಕ್ಕೆ ಪರಿಹಾರ ಏನು ಬೇಕು ಅಂತ ಕೇಳಿದಾಗ ಅವರು ಎಲ್ಲರೂ ಶಿವನ ಮೂಲಸ್ಥಾನವಾದಂಥ ಆ ಜಾಗದಲ್ಲಿ ನೀವಲ್ಲಿ ಒಂದು ಹೋಮವನ್ನು ಮಾಡಿಸ್ಬೇಕು, ನೀವೆಲ್ಲ ಕಳಿಬೇಕಾದಂತ ಅಂದಾಗ ನಾನು ನನ್ನ ಸೀನಿಯರ್ ಇಬ್ಬರು ಕೂಡ ನಾವಲ್ಲಿ ಮಾರ್ಚ್ 7ನೇ ತಾರೀಕು ನಾವಲ್ಲಿ ಇದಕ್ಕೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ. ಕಾಶಿಗೆ ಹೋಗಿ ನಾವಲ್ಲಿ 4 ದಿವಸಗಳ ಕಾಲ ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಹೋಮಗಳನ್ನು ಮಾಡಿಸಿ ಪೂಜೆಯನ್ನು ಮುಗಿಸ್ಕೊಂಡು ನಾವಲ್ಲಿ 15ನೇ ತಾರೀಕು 14ನೇ ತಾರೀಕು ನಾನು ರಿಟರ್ನ್ ಹಾಸನಿಗೆ ಬರ್ತೀನಿ. ನಾನಲ್ಲಿ 13ನೇ ತಾರೀಕು ರಿಟರ್ನ್ ಬೆಂಗಳೂರು ಬಂದು 14 ನೈಟು 15ನೇ ತಾರೀಕು ನಾನು ಹಾಸನಿಗೆ ಹೋಗ್ತೀನಿ. ಹಾಸನಿಗೆ ಹೋದಾಗ ನನಗೆ ಒಬ್ಬ ಕರೆ ಮಾಡ್ತಾನೆ ಇಲ್ಲಿ. ಯಾಕೆಂದರೆ ಈ ಗ್ಯಾಂಗಿನ ಒಂದು ಲೀಡ್ರು, ಇದೊಂದು ಹನಿ ಟ್ರಾಪ್ ಗ್ಯಾಂಗ್ ಏನಿದೆ ಇದು, ಜ್ಯೋತಿ ಮತ್ತು ಆತನ ಗಂಡ ಅಂತ ಹೇಳ್ಕೊಂಡ್ರು ಧರ್ಮೇಂದ್ರ ಮತ್ತು ಇನ್ನೊಬ್ಬ ಬಾಲು ಅಂತೇಳಿ, ಇದು ಈ ಗ್ಯಾಂಗಿಗೆ ಸೂತ್ರಧಾರರಾಗಿ ಒಬ್ಬ ವಕೀಲರು ಕೂಡ ಇದ್ದಾನೆ. ಇಲ್ಲಿ ಇಬ್ಬರು ವಕೀಲರಲ್ಲಿ ಒಬ್ಬ ಆಕ್ಟಿವ್ ಆಗಿದ್ದಾನೆ, ಇನ್ನೊಬ್ಬ ಇನ್ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ. ಎಲ್ಲ ಫ್ರೀ ಪ್ಲ್ಯಾನ್ ಮಾಡೋಂಥದ್ದು. ಇದ್ರ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿ ಕೈವಾಡ ಇದೆ. ಅಲ್ಲಿ
ನನಗೆ ಫೋನ್ ಮಾಡಿ ಅಲ್ಲಿ, ಸರ್ ಏನು ಸರ್ ವಿಡಿಯೋ ಕಾಲ್ ಬಂದುಬಿಟ್ಟಿದ್ದೀರಾ ನೀವಲ್ಲಿ? ಯಾವ ವಿಡಿಯೋ ಕಾಲಪ್ಪ? ಸರ್ ಜ್ಯೋತಿ ಫೋನ್ ಮಾಡಿದ್ಲು ಸರ್. ಯಾವ ಜ್ಯೋತಿ ಸರ್? ಇದು ಗೊತ್ತಲ್ಲ ಸರ್ ನಿಮಗೆ, ಆ ಸ್ಲಮ್ ಅವಳು. ನಾನು ವಿಚಾರಕ್ಕೆ ತಿಳ್ಕೊಂಡಾಗಲ್ಲಿ ಆಗ ಎಲ್ಲ ಸತ್ಯ ಬಾಯ್ಬಿಡ್ತಾನಲ್ಲಿ. ಆಗಿದ್ದಾಗೋಗ್ಬಿಡ್ಲಿ, ಒಂದು 5 ಕೋಟಿ ರೂಪಾಯಿ ಕೊಟ್ಬಿಡಿ ಸಾತೆ ಹೋಗಲಿ, ಒಂದು ಸೆಟ್ಲ್ಮೆಂಟ್ ಮಾಡಿಬಿಡ್ತೀನಿ. ಅದನ್ನು ಯಾರ ಕೈಗೆ ಹೋಗಿಲ್ಲ ವಿಡಿಯೋ. ನನಗೊಂದು ನಂಬಿಕೆ ಇತ್ತು, ನಾನೇನು ತಪ್ಪು ಮಾಡಿಲ್ಲ. ಅವಳ ಹತ್ರ ಫಿಸಿಕಲ್ಗೆ ಯಾವುದು ಮಾತುಕತೆ ಮಾಡಿಲ್ಲ ಅಲ್ಲಿ. ನನಗೊಳಗೆ ಸಂಪರ್ಕ ಇಲ್ಲ, ಫೋನ್ ಕಮ್ಯುನಿಕೇಷನ್ ಇಲ್ಲ ಅಲ್ಲಿ. ಅವಳು ಏನು ಮಾಡಿದ್ರೆ ನಮಗೇನಾಗ್ತದೆ ಅಂತೇಳಿ ನಾನಲ್ಲಿ ಅದನ್ನು ನಾನು ತಲೆ ಕೆಡಿಸ್ಕೊಬೇಡ ಬಿಟ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ಮಾಡಲಿ ನೋಡೋಣ ಅಂತ ಅಂದಾಗ ಇವರು ಎಲ್ಲ ಗ್ಯಾಂಗು ನನ್ನಿಂದ ದೂರ ಆಗ್ತಾರೆ ಅಲ್ಲಿ. ಇದಾದಮೇಲೆ ಮತ್ತೆ ಮಂಜುನಾಥ್ ಅನ್ನೋ ವಕೀಲರೊಬ್ಬರು ನನಗೆ ಮತ್ತೆ ಕಾಲ್ ಮಾಡ್ತಾರೆ ಅಲ್ಲಿ. ಗೌಡ್ರೆ ಏನಿದು ಇದೆಲ್ಲ ಆಗಿದೆಯಲ್ಲ ನಿಂದಲ್ಲಿ, ಅದೇನೋ ಬಗೆಹರಿಸ್ಕೋಬಾರ್ದು, ಅದೇನು ಮಾತಾಡಿರೋದನ್ನು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬಾರ್ದು ಅಂತೇಳಿ. ಸೊ ಆಗ ಅನ್ನಿಸ್ತದೆ ಇದು ಯಾವುದೋ ಒಂದು ಟೀಮು, ಹನಿ ಟ್ರಾಪಿಂಗ್ ಟೀಮ್ ಕೆಲಸ ಮಾಡ್ತಾಯಿದೆ ಅಂತೇಳಿ. ಆಗ ನಾನು ಯಾವ ಜಾಗದಲ್ಲಿ ಇದ್ದಾಗ ನನಗೆ ಫೋನ್ ಬಂದಿತ್ತೋ ಆ ಜಾಗದ ಲಿಮಿಟ್ ಆಗೋದಂತ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಒಂದು ಪ್ರಕರಣವನ್ನು ದಾಖಲು ಮಾಡ್ತೀನಿ ನಾನಲ್ಲಿ. ಆ ಪ್ರಕರಣ ಏನಂತಂದರೆ ಹನಿ ಟ್ರಾಪ್ ಮಾಡಿ ಹಣ ವಸೂಲಿ ಮಾಡ್ತಿದ್ದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರು FIR ನಂಬರ್ 51/2024 ಪ್ರಕರಣ ದಾಖಲಾಗ್ತದೆ. ಅದರಲ್ಲಿ A1 ಆರೋಪಿ ಜ್ಯೋತಿ, A2 ಆರೋಪಿ ಆತನ ಗಂಡ ಅಂತ ಹೇಳ್ಕೊಬಂದಿರೋಂಥ ಧರ್ಮೇಂದ್ರ, A3 ಬಂದು ಬಾಲು. ಏನಂತ ದುಡ್ಡು ಕೇಳ್ತಾನಲ್ಲಿ ಜ್ಯೋತಿಯಲ್ಲ ನಮಗೆ ಇದರಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದಾರೆ ಅಂತಂತೇಳಿ ನನ್ನ ಹತ್ರ 5 ಕೋಟಿ ದುಡ್ಡು ಕೇಳ್ತಾರಲ್ಲ ಆ ಒಂದು ವ್ಯಕ್ತಿ. ಇವರು 3 ಜನ ಕೂಡ ಈ ಒಂದು FIRನಲ್ಲಿ ಇದ್ದಾರೆ ಇಲ್ಲಿ. ಇದರಲ್ಲಿ 3 ಜನ ಆರೋಪಿಗಳ ಹೆಸರು ಇಲ್ಲಿ ಇದೆ. ಇಲ್ಲಿ ಇವರಲ್ಲಿ FIR ಉಲ್ಲೇಖ ಆಗ್ತದೆ ಇಲ್ಲಿ. ಈ FIR ಆದ ನಂತರ ಸಮಗ್ರ ತನಿಖೆ ಮಾಡಲೇಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದೆಲ್ಲ ಫೋನ್ ನಂಬರೆಲ್ಲ ತೆಗೆದು ಟ್ರ್ಯಾಪ್ ಮಾಡಿದಾಗ ಇವ್ರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ಗೊತ್ತಾಗ್ತದಲ್ಲಿ ಅವನ್ನ ಅರೆಸ್ಟ್ ಮಾಡಲೇಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಪೊಲೀಸ್ ಕಮಿಷನರ್ ಅವರ ಅನುಮತಿ ಪಡೆದು 21ನೇ ತಾರೀಕು ಅವರನ್ನು ಬಂಧಿಸಬೇಕು ಅಂತೇಳಿ ಒಳನಶಿಪುರಕ್ಕೆ ಹೊರಡ್ತಾರೆ ಇಲ್ಲಿ. ನಾನು ಆ ದಿನ ಒಳನಶಿಪುರದಲ್ಲಿ ಇದ್ದೀನಿ ನಾನಲ್ಲಿ. ಇದಾದ ನಂತರ ನಾನು ಬೆಳಿಗ್ಗೆ 11 ಗಂಟೆಗೆ ಬಿಟ್ಟು ನಾನು ಹಾಸನ ಹೋಗ್ತೀನಿ, ಒಳನೇಶ್ವರ ಬರ್ತೀನಿ. ನಾನಲ್ಲಿ ಸುಮಾರು 2:58 ನಾನು ನನ್ನ ಕಚೇರಿ ರೀಚ್ ಆಗ್ತೀನಿ. ಅಲ್ಲಿ ನನ್ನ ಕಚೇರಿ ಗೇಟ್ ಒಳಗಡೆ ಕರೆಕ್ಟಾಗಿ 2:59:55 ಸರಿಯಾಗಿ ನಮ್ಮ CC ಕ್ಯಾಮ್ರಾ ನಂಬರ್ಗೆ ಸರಿಯಾಗಿ ನಾನಲ್ಲಿ ನನ್ನ ಕಾರಿನಲ್ಲಿ ನನ್ನ ಕಚೇರಿಯ ಒಳಗಡೆ ನಾನು ಎಂಟ್ರಿ ಆಗ್ತೀನಿ. ನನ್ನ ಜೊತೆ ನನ್ನ ಅಂಗರಕ್ಷಕ ಗನ್ಮ್ಯಾನ್ ಇದ್ದಾರೆ, ಡ್ರೈವರ್ ಇದ್ದಾರೆ, ಅಲ್ಲಿ ನಾವಿದ್ದೀವಿ. ಅಲ್ಲಿ ಹೋಗಿ ಕಚೇರಿಯಲ್ಲಿ ಒಳಗಡೆ ಹೋಗ್ತೀವಿ. ಅಲ್ಲಿ ಒಳಗಡೆ ಹೋದ ನಂತರ ನಾವು ಹೊರಗೆ ಬರೋದು 7:48. ಭಾಳ ಗಂಭೀರವಾದ ವಿಚಾರ ಇದು. ನಾನು ಕಚೇರಿ ಒಳಗಡೆ ಹೋದು 3 ಗಂಟೆಗಾದರೆ ಕಚೇರಿಯಿಂದ ಹೊರಗೆ ಬರೋದು ನಾನಲ್ಲಿ 7:48 ರಾತ್ರಿ ಟೈಮ್ನಲ್ಲಿ. ನನ್ನ ಸಿಬ್ಬಂದಿಗಳಿರ್ತಾರೆ, ನನ್ನ ಅಂಗರಕ್ಷಕರಿರ್ತಾರೆ, ನನ್ನ ಆಪ್ತ ಸಹಾಯಕರಿರ್ತಾರೆ, ಡ್ರೈವರ್ ಎಲ್ಲರೂ ಇರ್ತಾರೆ ಅಲ್ಲಿ, ವಿತ್ ಕಾರ್ಯಕರ್ತರು ಕೂಡ ಬಂದು ಹೋಗ್ತಾ ಇರ್ತಾರೆ ಅಲ್ಲಿ. ಈ ಸಂದರ್ಭದಲ್ಲಿ ಯಾವಾಗ ನಾನು ಇಲ್ಲಿ ಇದನ್ನು ಈ ಒಂದು ಸಿದ್ಧತೆ ಆಗ್ತದಲ್ಲಿ ಸುಮಾರು 4-4:15 ಸಮಯಕ್ಕೆ ಹೆಬ್ಬಾಳೆಯಿಂದ ಕ್ರೈಮ್ ಪೊಲೀಸ್ನವರು ನನ್ನ ಆಫೀಸ್ ಹತ್ರ ಬರ್ತಾರೆ. ಇಲ್ಲಿ ಆಕೆಯನ್ನು ಬಂಧಿಸಬೇಕು, ಅಡ್ರೆಸ್ ಬೇಕು ಅಂತೇಳಿ. ಆಗ ನಾನು ನನ್ನ ಕಚೇರಿಗೆ ಬರ್ಮಾಡ್ಕೊತೀನಿ. ನಾನು ಎಲ್ಲ ವೀಡಿಯೋನ ರಿಲೀಸ್ ಮಾಡ್ತೀನಿ. ಅವ್ರು ಎಷ್ಟು ಗಂಟೆ ಬಂದರು, ನನ್ನ ಕಾರ್ ಎಷ್ಟು ಗಂಟೆಗೆ ಹೋಗ್ತೀನಿ. ಕ್ರೈಮ್ ಪೊಲೀಸ್ನವ್ರು ಬಂದಾಗ ನನ್ನ ಕಚೇರಿ ಬರ್ತಾರಲ್ಲಿ, ಬಂದು 10 ನಿಮಿಷ ಕುಳಿತಿದ್ದು ಮಾತನಾಡ್ಕೊಂಡು ಅಲ್ಲಿಂದ ಅವರಲ್ಲಿ ಅವಳ ಲೊಕೇಶನ್ನ ಟ್ರೇಸ್ ಮಾಡಿಕೊಂಡು ಪಾಯಿಂಟ್ಸ್ ತೊಗೊಂಡಲ್ಲಿ ಅವಳನ್ನ ಅರೆಸ್ಟ್ ಮಾಡೋಕ್ಕೆ ಅಲ್ಲಿಂದ ಹೊರಟೋಗ್ತಾರೆ. ಅವರಲ್ಲಿ ಹೊರಟೋದಾಗ ನಾನು ಆಫೀಸಲ್ಲಿ ಇರ್ತೀನಿ. ನಾನಲ್ಲಿ ಆಫೀಸಲ್ಲಿ ಇದ್ದರೂ ಕೂಡ ಅಲ್ಲಿ ನನ್ನ ಜೊತೆ ಫೋನ್ ಕಮ್ಯುನಿಕೇಷನ್ ಇರ್ತದೆ.